ರಾಜಣ್ಣ ಅವರು ಅವ್ರ ಮಂತ್ರಿ ಆಗಿದ್ದಾಗ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತೇಳಿ ಅದು ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. ಅವ್ರ ಭಾಷೆಗಳು ಯಾವ ರೀತಿ ಇತ್ತು, ಅವ್ರ ನಡವಳಿಕೆಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು. ಈಗ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆ ಇಲ್ಲ. ಹಂಗೆ ಅವ್ರ ಮಾತಿನಿಂದ ಅವ್ರು ಕೆಟ್ಟಿರ್ತಕ್ಕಂಥದ್ದೇ ವಿನ ಬೇರೆ ಯಾರ ಷಡ್ಯಂತ್ರನೂ ಇದರಿಂದ ಇಲ್ಲ. ಈಗೇನು ಮಾಡಕ್ಕೆ ಹೊಂಟವ್ರೆ ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ BJP ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕ್ಕೊಂಡವ್ರೆ, ಹೊರಡಕ್ಕೆ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಅವ್ರು ಆಡಿರ್ತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಬೇಕು ಅಂತೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕುಂಡಿಸಿ ನಾವು ಆಚೆ ಹೋಗ್ಬೇಕು ಅಂತಕ್ಕಂಥದಕ್ಕೆ ಇದೊಂದು ಪಿತೂರಿ ನಡೀತಾ ಇದೆ. ನಡೆಸಲಿ. ಪಾಪ ಡೆಲ್ಲಿ ಸಮಾವೇಶ ಮಾಡೋದು ನಾವು ಹಿಡ್ಕೊಳಕಾಯ್ತದ? ಯಾರ ಜೊತೆಗೆ ಸರ್ ನೀವು ಅವ್ರನ್ನೇ ಕೇಳಿ. ಅಲ್ಲ ನೀವು ಹಿರಿಯ ಶಾಸಕರು ತಗೊಂಡಿರ್ತೀರಾ ಸರ್, ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು. ರಾಜಣ್ಣ ಅವ್ರಿಗೆ ಸರ್, ರಾಜಣ್ಣ ಅವ್ರಿಗೆ ಅಲ್ಲ ರೀ. ಈಗ ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾ ಇರೋರು ಯಾರು? BJP ನಾಯಕರಲ್ವಾ? BJP ನಾಯಕರು ರಾಜಣ್ಣ ಅವರು ಒಂದು ಮಾತು ಹೇಳೋರು, ನನಗೆ ಯಾವ ಪಕ್ಷದ ಅವಶ್ಯಕತೆನೂ ಇಲ್ಲ ಅಂತೇಳಿ. ಅಲ್ಲ ಯಾರ್ದು ಬ್ರೈನ್ ಮ್ಯಾಪಿಂಗ್ ಯಾರ್ದಾಗಬೇಕು ಸರ್? ರಾಜಣ್ಣ ಅವರು ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ರಾಜಣ್ಣ ಅವರು ಗೊತ್ತಾಗಬೇಕಾರೆ ಅಂದ್ರೆ ಇನ್ನೊಂದು ಸರಿ ಹೇಳ್ಬೇಕಲ್ಲ ಸರ್. ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ 100 ಭಾಗ. ಇನ್ನು ಸ್ವಲ್ಪ ದಿವಸ ಕಾಯ್ದು ನೋಡಿ. ನಮ್ಮ ಸರ್ಕಾರ ಇಲ್ಲದೆ ಹೋಗಿ ಹಿಡಿದು ಹೊಂಟೋಗ್ಬಿಡೋರು. ಸರ್ಕಾರ ಅದೇ ಅಂತ ಒಂದೇ ಕಾರಣಕ್ಕೆ ಅವರೇ ಅಷ್ಟೇ. ಇಲ್ಲಿ ಅವ್ರು ಆಗಲೇ ಒಂದು ಹೆಜ್ಜೆ ಹೊರಗಡೆ ಇಟ್ಬಿಟ್ಟವ್ರೆ, ಆಗಲೇ ಚರ್ಚೆಗಳು ಮಾಡವ್ರೆ. ಅವ್ರ ಪಕ್ಷ ಅಲ್ಲಿ ಏನಾಗಿದೆ ಅಂತಂದರೆ ವ್ಯವಸ್ಥಿತವಾಗಿ SC ST ಪ್ರಭಾವಿ ಶಾಸಕರು ಸಚಿವರನ್ನ ತುಳಿಯೋಂಥ ಕೆಲಸ ಆಗ್ತಿದೆ. ರಾಜಣ್ಣ ಒಬ್ಬ ಪ್ರಭಾವಶಾಲಿ ರಾಜಕಾರಣಿ. ರಾಜಣ್ಣ ವಾಲ್ಮೀಕಿ ಸಮಾಜವಿದ್ರೂ ಜನರಲ್ಲಲ್ಲಿ, ಅದು ತುಮಕೂರು ಭಾಗದಲ್ಲಿ 3 ಸರಿ ಗೆದ್ದಿದ್ದಾರೆ. 1 ಸರಿ ಬೈ ಎಲೆಕ್ಷನ್ ಭಾಳ ಪ್ರಬಲ ಪೈಪೋಟಿ ಕೊಟ್ಟರು. ಅವರು ಒಬ್ಬ ಪವರ್ಫುಲ್ ಲೀಡ್ರ್ ಅದ. ಅವ್ರನ್ನ ಹೆಂಗಾರ ಮಾಡಿ ಮುಗಿಸ್ಬೇಕನ್ನೋ ಒಂದು ಪ್ಲ್ಯಾನಿಂದ ಈಗ ಆಲ್ರೆಡಿ ಅವ್ರನ್ನ ಮುಗಿಸ್ಬಿಟ್ಟಿದ್ದಾರೆ. BJP ಕೂಡ ಅವರು ಲಿಂಕ್ನಲ್ಲಿದ್ದಾರೆ. BJPಗೆ ಹೋಗೋಸ್ಕರ ನಮ್ಮ ಕಡೆ ಗೂಬೆ ಕುಂದಿಸ್ತಾರೆ. ಅಂದರೆ ಕಾಂಗ್ರೆಸ್ನಾಗ ಯಾರು ನೇರವಾಗಿ ಮಾತಾಡಬಾರ್ದ? ಆಲ್ರೆಡಿ ಕುತ್ತಿಗಿಟ್ಟು ದಬ್ಬಿದ್ದಾರೆ ರಾಜಣ್ಣಗೆ. ಮೇಲೆ ಏನಾದ್ರು ಕಳಂಕ ಕೊಟ್ಟು ಮತ್ತೆ ಹೊರಗೆ ಹಾಕ್ಬೇಕಂತ ಪ್ಲ್ಯಾನ್ ಇದೆ. ಯಾಕಂದ್ರೆ ಮಹಾನಾಯಕರು ಹೆಸರು ಬರಕತ್ತಿದ್ರಲ್ಲಿ. ಅವ್ರು ಹೇಳ್ತಿದ್ದಾರೆ, ಇದರಿಂದ ಹನಿ ಟ್ಯಾಪಿಂದ ಮಾತಾಡಿದ್ದೆ ನನಗೆ ಮುಳ್ಳಾಯಿತು. ನಾನು ನೇರವಾಗಿ ಒಂದೇ ವಿಷಯ ಅಲ್ಲ, ಹಲವಾರು ವಿಷಯಗಳಿದ್ದಾವೆ. ನಾನು ನೇರವಾಗಿ ಮಾತಾಡಿದರೆ ನನಗೆ ಮುಳ್ಳಾಯಿತು ಅಂತ ಹೇಳಿದರು. ಅವ್ರು ಮೊನ್ನೆ ಕೇಳಿದಾಗೂ ಈ ಓಟ್ ಕಳ್ತನ ಅದ ಅಂತ ಕೇಳಿದಾಗ ಅಧಿಕಾರದಾಗ ಯಾರು ಇದ್ದೀವಿ ಅಂತ ಕೇಳಿದ್ರು. ಅವರು MP ಎಲೆಕ್ಷನ್ ನಡೆದಾಗ ಅಧಿಕಾರದಾಗ ಯಾರು ಇದ್ದೀವಿ? ಯಾಕಂದ್ರೆ BLA 2 ಸಿಗ್ನೇಚರ್ ಅವ್ರದ್ದು ಯಾವ ಓಟ್ ಸೇರ್ಸೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ಯಾವುದೇ ಒಂದು ಓಟ್ ತೆಗಿಬೇಕು, ಸೇರಿಸ್ಬೇಕಂತಂದ್ರೆ ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿರ್ತವೆ, ಎಲ್ಲ ಪಾರ್ಟಿಯವ್ರಿಗೆ ಗೊತ್ತಿರ್ತವೆ. ಓಟ್ ಮತ್ತು ನಿಮ್ಗೆ ಇಷ್ಟು ಟೈಮ್ ಲಿಮಿಟ್ನಲ್ಲಿ ನಮಗೆಲ್ಲ ವೋಟಿಂಗ್ ಲಿಸ್ಟ್ ಕೊಡ್ತಾರೆ. ಅಬ್ಜೆಕ್ಷನ್ ಇದ್ರೆ ನಾವು ಫೈಲ್ ಮಾಡ್ಬೋದು ಎಲ್ಲ ಪಾರ್ಟಿಯವರು.